ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಂಜಮ್ಮ ಮಹೇಶ್ ಇವರು ಮೊದಲ ತಪ್ಪಕ್ಕೆ ತೋಳಲು ಹೊರಗೆ ಪ್ರಬಿತ್ತನಾಗಿ ನಾನೆಷ್ಟು ಕೇಳಿದರೂ ನಿನ್ನ ಮನಸ್ಸು ಕರಗಲಿಲ್ಲವೇ? ಕಠಿಣ ವಯಸ್ಸಿನಿಂದ ನೀನು ಮಾತನಾಡುತ್ತಿದೆಯೋ? ಸೋದರತ್ತ ಮಗನಂತೂ ನಿನಗೆ ಕರ್ಪೂರವನ್ನು ಬರಲಿಲ್ಲವೇ? ನಾನೆಷ್ಟು ಪರಿಯಿಂದ ಕೇಳಿದರೂ ನಿನಗೆ ಸ್ವಲ್ಪವಾದರೂ ಮರ್ಯಾದವಿಲ್ಲೇ ಸುಂದರೇ? ಎಲ್ಲ ಕಡೆಗಳಿಂದ ನೋಡದೆ ಮನ್ಮಥನ ಕೇಳಿ ಹೇಳ ಕಳಿಸಿ ರಚಿಸಿಕೊಂಡು ತೋರಿ ಎಲ್ಲ ಮನಸ್ಸಿನ ಸಂತೋಷವನ್ನು ಪಡೆದು ಕಂಡಿಯಾ? ನಿನ್ನ ಮನಸ್ಸನ್ನು ಸಂತೋಷ ಪಡಿಸಬೇಕೆ? ಮದುವೆ ಆದ ನಂತರ ನಿನ್ನ ಆಸೆಯನ್ನು ನಾನು ಪೂರೈಸುವೆನು. ಹೀಗೆ ಆಗಿರುವುದು ಸುಂದರಿ. ಈಗ ನಮ್ಮಿಬ್ಬರಿಗಿನ ಮದುವೆ ಆಗಿಲ್ಲವಲ್ಲ, ಸಮಯವಲ್ಲ ಕೂಡಿ ಬಂದಿರುವುದು ಸುಂದರಿ. ಆ ಸಮಯನ ಕೂಡಿ ಬಂದಿಲ್ಲ ಮಾವ. ನೀನು ನನ್ನ ಪಾಪದ ಮಗಳಲ್ಲವೇ ಸುಂದರ? ಅಲ್ಲವೆಂದವರು ಯಾರು? ಮತ್ತೆ ಅದಕ್ಕಾಗಿ ನಿನ್ನನ್ನು ಕೂಡಂದು ಹೇಳುವುದು? ಮದುವೆ ಆದ ನಂತರ ಕೂಡಬೇಕು ಮಾವ. ಈಗೇನ ಆಗಿದೆ ಸುಂದರಿ? ಮಾವ ಸುಂದರಂಗೆ ಈ ನಿನ್ನ ನಡತೆಯನ್ನು ಹಿರಿಯರೇ ಎಂದಿಗೂ ಮೆಚ್ಚಲಾರರು. ಅದ್ಯಾತಕ್ಕೆ ಮೆಚ್ಚಲಾರದು ಸುಂದರಂಗೆ? ಪ್ರಿಯ ಪ್ರಿಯ ವಲ್ಲಭ ವಲ್ಲಭೇ ಹೇಳುವೇನು ಕೇಳು. ಅದು ಬೇರೆ ವಿಸ್ತಾರವಾಗಿ ಹೇಳು. ಬಂದೇಟೋ ಪ್ರಿಯ ಬಂದೇಟೋ ನಿನ್ನ ಮೇಲೆ ಪ್ರೀತಿ ಬಂದೇಟೋ. ಬಂದೇಟೋ ಪ್ರಿಯ ಬಂದೇಟೋ ನಿನ್ನ ಮೇಲೆ ಪ್ರೀತಿ ಬಂದೇಟೋ. ನಿನ್ನ ಬಿಟ್ಟು ಬಾರಲಾರೆ ನಿನ್ನ ಬಿಟ್ಟು ಬದುಕಲಾರೆ. ಬಾರ ಬಾರ ಹತ್ತಿರವ ಬಾರ ಬಾರ ಹತ್ತಿರವ. ಬಂದೇಟೋ ಪ್ರಿಯ ಬಂದೇಟೋ ನಿನ್ನ ಮೇಲೆ ಪ್ರೀತಿ ಬಂದೇಟೋ. ನಿನ್ನ ರೂಪಕ್ಕೆ ನಾನು ಸೋತೆ ನಿನ್ನ ಬಾಳಿಗೆ ನಿನ್ನ ರೂಪವಾದರೆ ನಿನ್ನ ಬಿಟ್ಟು ಬರಲಾರೆ. ಬಾರ ಬಾರ ಹತ್ತಿರವ ಬಾರ ಬಾರ ಹತ್ತಿರವ. ಬಂದೇನೆ ಪ್ರಿಯ ಬಂದೇಟೋ ನಿನ್ನ ಮೇಲೆ ಪ್ರೀತಿ ಅಹೋ ಮಾವ, ಸುಂದರಿ ನೀನು ಯಾರಕ್ಕೂ ಭಯಪಡಬೇಡ. ಅದ್ಯಾತಕ್ಕೆ ಭಯಪಡಬಾರದು ಸುಂದರಿ? ಮಾವ ಸುಂದರಂಗೆ ಮದುವೆ ಆದ ನಂತರ ನಾನೇ ನಿನ್ನ ಆಸೆಯನ್ನು ಪೂರೈಸುವೆನು. ಮದುವೆ ಆಗುವವರೆಗೂ ಸ್ವಲ್ಪ ಕಾಲ ಸಹಿಸು ಸುಂದರ ನಮ್ಮ ಮೋಹನ ಚೆಂದಿರ. ಸುಂದರಿ ಸದ್ಯಕ್ಕೆ ನನ್ನ ಮನಸ್ಸು ಸಂತೋಷ ಪಡಿಸಿ ಹೋಗಬೇಕೆಂಬ ನಿನ್ನಲ್ಲಿ ಇಲ್ಲದಂತೆ ಕಾಣ್ತಿರುವುದು ಇದು ಸರಿಯಾದ ಆಸಕ್ಕೆ ಮನ್ಮಥನ ಬಿತ್ತದೊಳಗೆದ್ದು ಭಾಗ್ಯ ಆಕೆಯ ಇವತ್ತೇ ಪ್ರಿಯಾ ನಿರ್ಧರಿಸಲಾಗುವುದು. ಎನ್ನ ಮೇಲೆ ದತ್ತರು ಬೆಳೆತಿರುವರು ಮಾತದಕ್ಕೆ ವ್ಯಕ್ತವಿಲ್ಲ. ನಿನ್ನ ವೈದ್ಯವನ್ನು ಕಳೆದು ಮೋಸ ಮಾಡಿದ ಬೇದರಗಳ ಎಂದು ಕೇಳಿಕೊಳ್ತೀನಿ. ರಾಜಿ ಪಡಿಬೇಡ ಮಾವ. ಅಯ್ಯೇ ಸುಂದರಾಗಿ ಇಷ್ಟೊಂದು ಒಳ್ಳೆಯದಲ್ಲ. ಅದು ಯಾತಕ್ಕೆ ಒಳ್ಳೆದಲ್ಲ ಸುಂದರ? ಈ ನಿನ್ನ ನಡತೆಯನ್ನು ಕೃಷ್ಣ ಬಲರಾಮರು ಎಂದಿಗೂ ಮೆಚ್ಚುವುದಿಲ್ಲ. ಅವರೇ ಬಂದರೆ ನಮ್ಮನೆಯನ್ನು ಮಾಡುವುದು ಸುಂದರ. ನಿನ್ನನ್ನು ಒದ್ದು ಮನೆಯಿಂದ ಹೊರಗಾಕುವರು.
ನೀನು ಎಂತವನಾಗಿದ್ದರೇನೋ ನನ್ನ ಮನೆಯಲ್ಲಿರುವುದೆನ್ನುವುದು ಸ್ವಲ್ಪ ನೆನಪಲ್ಲಿಟ್ಟುಕೊಂಡು ಮಾತನಾಡು. ನಿನ್ನನ್ನು ಲಕ್ಷಣ ಮಾಡಿಕೊಂಡು ಹೊರಕ್ಕೆ ಬಂದಿರುವುದು ಸುಂದರಿ. ನಾನು ಇಲ್ಲವೆಂದು ಹೇಳಿಲ್ಲವಲ್ಲ. ಮತ್ತೆ ಇಲ್ಲಾತಕ್ಕೆ ಬರುವುದು ಸುಂದರಿ. ಲಗ್ನವಾದ ಮಾಲೆ ನಿನ್ನ ಆಸೆಯನ್ನು ಪೂರೈಸುವೆನು. ಈಗ ನನಗೆ ಅವಸರವಾದ ಸುಂದರಿ. ಮಾವ, ಬಿಟ್ಟು ಸುಂದರಿಗೆ ನಾನೇನು ನಿನ್ನ ಬಿಟ್ಟು ಇರುವೆನೆ? ಹೌದು ಸುಂದರಿ. ನನಗೂ ಸಹ ನಿನ್ನ ಮೇಲೆ ಮನಸ್ಸಿರುವುದು. ನೀನು ಯಾತಕ್ಕೆ ಭಯಪಡುವುದು ಸುಂದರಿ? ಭಯ ಪಡುತ್ತಾ ಇಲ್ಲ, ನಿನಗೆ ನೀತಿ ಮಾತನ್ನು ಹೇಳ್ತಿರುವೆನು. ಹೊರರಾಗದ ಮಗಳು ನಮ್ಮನ್ನೇನು ಮಾಡುವುದು ಸುಂದರಿಗೆ? ಮಾವ, ಅಲ್ಲವೇ ಏನು ಮಾಡುವೆಂದು ಮಾತು ಕೇಳ್ತಿರುವೆಯಲ್ಲ? ಹೌದು ಸುಂದರ. ನೀನಿರದ ನನ್ನ ಮನೆಯಲ್ಲೇ ನಿನ್ನನ್ನು ಮನೆ ಬಿಟ್ಟು ಹೊರತಪ್ಪುವರು. ಆಗ ಹೋಗಿ ಎಲ್ಲಿ ಜೀವನ ಮಾಡುವೆ ನೀನು? ಇಲ್ಲಿ ಸುಂದರಿ, ನಾವಿಬ್ಬರು ಒಂದಾಗಿ ಸಂತೋಷವಾಗಿ ಇರುವುದು ಮಾಡು ಸುಂದರ. ಇಲ್ಲವಂತ ನಾನು ಹೇಳಿದ್ದೇನೆ ಮಾವ. ಹೌದು ಸುಂದರಿ. ಮಾವ, ಎಲ್ಲವೇ ಮಾತಿಗೆ ನೀಲಿ ಹಾಕಕ್ಕೆ ಒಡಬಡಿದೆಯ ಸುಂದರಿ. ಮಾವ ಸುಂದರ ಹಂಗೆ ಸೈರಿಸಬೇಕು. ನಿನ್ನನ್ನು ನೋಡುತ್ತ ಕೆಳಗೆ ಎಲ್ಲಿಗೆ ಸಹಿಸಲಾಗದೆ ಸುಂದರಂಗೆ. ಹೌದೇ? ನೋಡಬೇಡ. ಆದಿಯಾತಕ್ಕೆ ನೋಡಬಾರದು ಸುಂದರಿ. ಸೈರಿಸಲಾಗುವುದಿಲ್ಲವೆಂದು ಹೇಳಿದೆಯಲ್ಲ, ಅದಕ್ಕಾಗಿ ನನ್ನ ಇಷ್ಟ ಬಂದು ಪಟ್ಟು ಬಂದಿರುವನು ಸುಂದರಂಗೆ. ಈ ಸುಖದಲ್ಲಿ ಸವಿದಂತೆ ಮನಕ್ಕೆ ಹರುಷ, ಉಲ್ಲಾಸ ಉಲ್ಲಾಸ ಉಲ್ಲಾಸ. ವಲ್ಲಭ, ಅಹೋ ಸುಂದರ, ಮದುವೆಯಾಗಲಾರದ ಹೆಣ್ಣಿನ ಮುಂದೆ ನಿಂತು ಈ ರೀತಿಯಾಗಿ ಪರಿಪರಿಯಾಗಿ ವರ್ಣನೆ ಮಾಡುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಪ್ರಿಯ, ಈ ನಿನ್ನ ಹೊಟ್ಟೆನಲ್ಲಿ ಕಂಡರೆ ನಮ್ಮಿಬ್ಬರನ್ನು ಜನರು ಆಡಿಕೊಳ್ಳುವರು. ಎನ್ನ ಮಾತನ್ನು ಕೇಳು, ಎಲ್ಲಿಗೆ ಹೋಗಲು ದಾರಿಯನ್ನು ಬಿಡು ಪ್ರಿಯ. ಮುಗಿವಿನ ನಿನಗೆ ಕೈಯ ಬಡ ನಡೆಯುವ ನಾರಿ ಬಿಡು ಮಾತುಗಳಿಂದ
ನೀನು ಸಮಾಧಾನ ಪಡಿಸಿ ಹೋಗಬೇಕೆಂದರೆ ನಾನು ನಿನ್ನನ್ನು ಬಿಡುವುದಿಲ್ಲ. ತಡಿ, ಮುಂದಕ್ಕೆ ಹೋಗಬೇಡ. ಇಲ್ಲಿಯ ಸುಂದರಿ, ಎಲ್ಲ ಹೃದಯ ಬೆಟ್ಟಾಗಿದೆ ಸುಂದರಿ. ಒಂದು ಹರಕಗಳಿಗೆ ಎಂಬುವುದು ಒಂದೈವತ್ತೆ ತೋರಿಸಿರುವುದು. ಅವನು ಪರ್ಯಂತ ತಡೆಯುವುದು ಹೇಗೆ? ಏನು ಹೇಳು ಜಾಡಿ, ನಿಲ್ಲಾಡಿ. ನನ್ನ ಆಣೆಯನ್ನು ಮಾಡಿದೆಯಾ? ಹೌದು ಸುಂದರಿ. ಇದು ಸರಿಯಲ್ಲ. ಅದ್ಯಾತಕ್ಕೆ ಸರಿಯಲ್ಲ ಮಾವ. ಸುಂದರಿ, ಸುಂದರ, ಸುಂದರಾಗಿ ನಿನ್ನ ಮಾತು ಕೇಳು. ಮದುವೆ ವಿಸ್ತಾರವಾಗಿ ಹೇಳು. ಈ ನಿನ್ನ ಆಟವನ್ನು ಬಿಟ್ಟು ಬಿಡು. ಅದ್ಯಾತಕ್ಕೆ ಸುಂದರಿ? ಅದು ಯಾತಕ್ಕೆಂದು ಕೇಳುವಿಯಾ? ಹೌದು ಸುಂದರಿ. ಪ್ರಿಯ, ಹೇಗೆ ಪ್ರಿಯಳೇ? ವಲ್ಲಭ, ಹೇಗೆ ವಲ್ಲಭೇ? ಚಿತ್ತ ಬಿಟ್ಟು ಕೇಳುವೆಯಾ? ವಿಸ್ತಾರವಾಗಿ ಹೇಳು. ವಿಸ್ತಾರವಾಗಿ ಕೇಳುವೆಯಾ? ಹೌದು ಸುಂದರಿ. ಸಿಂಧೂರ ಮಲ್ಲಿಗೆ ತಂದೆ ಹುಮಾಲ ಬಾಳಿಗೆ. ಸಿಂಧೂರ ಮಲ್ಲಿಗೆ ತಂದೆ ಹುಮಾಲ ಬಾಳಿಗೆ. ಅಹೋ ಪ್ರಿಯ, ಹಾಗೆ ಪ್ರಿಯಳೇ? ಸುಂದರ, ಸುಂದರಾಂಗಿ, ಬಂದ ಜನರ ಎಮ್ಮನ್ನು ತಲೆ ತಗ್ಗಿಸುವಂತೆ ಮಾಡಬೇಡ. ಅವರೇ ತಗ್ಗಿಸುವುದು ಸುಂದರಿ. ಪ್ರಿಯ, ಪ್ರಿಯಳೇ? ನೀವೇ ಈ ರೀತಿ ನಡೆದುಕೊಂಡರೆ, ಅವರು ನಮ್ಮನ್ನು ಆಡಿಕೊಂಡರೆ ನಾವು ತಲೆ ತಗ್ಗಿಸಬೇಕಾಗುವುದಿಲ್ಲವೇ? ಅವರಿಗೆ ನಾನೇನು ಮಾಡುವುದು ಸುಂದರಿ? ಅವರಿಗೆ ನೀನೇನು ಮಾಡುವುದಿಲ್ಲ. ಕರೆದುಕೊಂಡು ಬಂದಿರುವರು. ಪ್ರಿಯ, ಈ ನಿನ್ನ ಹಠವನ್ನು ಬಿಡು. ಎನ್ನ ಮಾತನ್ನು ಚಿತ್ತವಿಟ್ಟು ಕೇಳುವುದಲ್ಲ, ಕೇಳೆನ್ನಲ್ಲ. ಸಂಖ್ಯೆ ಸುಪ್ರಾಂತದ ಬಗ್ಗೆ ಪ್ರಿಯ, ಈ ತಕ್ಕ ಮಾತುಗಳನ್ನು ಎಲ್ಲಿಂದ ಕಲಿದೆ? ತಂದೆ ತಾಯಿ ಅನುಮತಿಯಿಂದ ಇವಾಗ ಮಾಡಿಕೊಳ್ಳುವುದು ಎಂದಿಗೂ, ನಿಲ್ಲವನಾದ ಕಲಿಯುವುದು ಎಂದಿಗೂ. ನಿಮ್ಮ ಜನಕರಾದ ಅನುಮತಿಯಿಂದ ಇವಾಗ ಮಾಡಿಕೊಳ್ಳುವುದು ಸತ್ಯಕ್ಕೆ ಎಲ್ಲ ಕೈಗೆ ಸಿಕ್ಕುವ ಫಲವು ಅನುಭವಿಸಿದೆ. ಯಾರಾದರೂ ಬಿಡುವ ಮೂರ್ಖರು ಈ ಲೋಕದಲ್ಲಿ ಒಂಟಿಯಾಗಿ
ಎಲೆ ಸುಂದರಿಯ ಒಡಪಟ್ಟು ನಿನ್ನ ರಥಗಳಿಗೆ ನೀನು ಮನ ಕೊಟ್ಟರೆ ಸರಿಯಾ ಇಲ್ಲವಾಯ್ತು ನಿನ್ನ ಹಣಗದಿಗೆ ಮಾತಿಗೆ ನಾನು ಏನು ಇಷ್ಟಪಡಬಲ್ಲ ಕಾಮಡಿ ಪ್ರಿಯಾ ಅಯ್ಯೇ ಪ್ರಿಯ ಕಾಂತ ಅಯ್ಯೇ ಸುಂದರಂಗೆ ಈ ನಿನ್ನ ಹಠವು ಬಿಡುವುದಿಲ್ಲವೆಂದು ಹೇಳಿದೆಯಾ ಸಹಜವಾಗಿ ಬಿಡಬಲ್ಲ ಸುಂದರಿ ಬಿಡಬೇಕು ಬಿಡಬಲ್ಲ ಸುಂದರ ಯಾತಕ್ಕೆ ಬಿಡುವುದಿಲ್ಲ ಪ್ರಿಯಾ ನಿನ್ನನ್ನು ಇಷ್ಟಪಡುವುದಕ್ಕೆ ನಾನು ಬಿಡಬಲ್ಲ ಸುಂದರಿ ನನ್ನನ್ನು ಇಷ್ಟಪಡುವುದಕ್ಕಾಗಿ ನೀನು ಬಿಡುವುದಿಲ್ಲ ಹೌದು ಸುಂದರಿ ನಲ್ಲ ಅಯ್ಯೇ ನಲ್ಲೇ ವಲ್ಲಭ ವಲ್ಲಭೇ ಪ್ರಿಯಾ ಅಯ್ಯೇ ಬೇಳೆ ಅನುರಾಗದ ಹೊಸ ಆನಂದವೇ ಬಹುಜನ್ಮದ ನಮ್ಮ ಸಂಬಂಧವೇ ಪ್ರಿಯಾ ಮಾವ ವಲ್ಲಭೇ ಚೆನ್ನಾಗಿ ಕೇಳು ಹೇಳು ಹೂವಾಗಿ ಮನ ಹೂವಾಗಿ ಜೇನಾಗಿ ತನು ಜೇನಾಗಿ ಜೀವನದ ಸಾಗರದಿ ತೇಲಿದೆ ಹರಿಯಾಗಿ ಜೀವನದ ಸಾಗರದಿ ತೇಲಿದೆ ಹರಿಯಾಗಿ ಅನುರಾಗದ ಹೊಸ ಆನಂದವೇ ಬಹುಜನ್ಮದ ನಮ್ಮ ಸಂಬಂಧವೇ ಲಕ್ಷಣ ರೆಡಿಯಾಗಿರ್ಬೇಕು ಲಕ್ಷಣ ರೆಡಿಯಾಗಿರ್ಬೇಕು ಎಲ್ಲೋ ನಿನ್ನ ನೋಡಿದ ಹಾಗೆ ಎಲ್ಲೋ ನಿನ್ನ ಸೇರಿದ ಹಾಗೆ ಸುಂದರ ತಿಪ್ಪಯ್ಯ ಇವರು ಸ್ತ್ರೀ ಪಾತ್ರಕ್ಕೆ 100 ರೂಪಾಯಿ ಪ್ರೇಮ ಪೂರ್ವಕ ಕೊಟ್ಟು ಅಯ್ಯೇ ಬೇಳೆ ಈ ನಿನ್ನ ಹಠವನ್ನು ಬಿಡು ಎನ್ನ ಮಾತನ್ನು ಚಿತ್ತವಿಟ್ಟು ಕೇಳು ಪ್ರಿಯಾ ಸುಂದರಿ ಎನ್ನ ಮಾತನ್ನು ನೀನು ಕೇಳದೆ ಹೋದರೆ ಶ್ರೀಕೃಷ್ಣ ಬಲರಾಮರು ನಿನ್ನ ಮೇಲೆ ವೈರತ್ವ ಬೆಳೆಸುವರು ಮನೆಯಿಂದ ಹೊರದೊಬ್ಬಿಸುವರು ಓ ಶ್ರೀ ಕೃಷ್ಣ ಬಲರಾಮನ ಬಂಧನ ಚಿಂತೆ ಇಲ್ಲ ಆ? ನಿನ್ನನ್ನು ಬಿಟ್ಟು ಬಂದನು ಸುಂದರ ಆದ ಕಾರಣ ಎನ್ನ ಮಾತನ್ನು ಕೇಳು ನನಗೆ ಇಲ್ಲಿಂದ ಹೋಗಲು ಅಪ್ಪಣೆಯನ್ನು ಕೊಡು ಸುಂದರ ನಮ್ಮ ಮೋಹನ ಚಂದಿರ ಅಯ್ಯೇ ಎಲ್ಲ ಬರ್ತಡಿವೆ ಬಂದ ಕಾಮನೆ ನಾರಿ ಮನೆಯವರಿಗೆ ಸಾರಿ ಸಾರಿ ಮಗ ಮುದ್ದಲ್ಲಿ ಇರುವುದು ಅದು ಹೇಗೆಂದರೆ ಸ್ತ್ರೀ ಬುದ್ಧಿ ಎಂಬ ನುಡಿಯಂತ ಈ ಲೋಕದಲ್ಲಿ ಸ್ತ್ರೀಯರ ಚಿತ್ತವು ಕಂಡುಬರದಾರು ನಿಮ್ಮ ತಲಕರಾದ ಹದಮತದಿಂದ ಇವಾಗ ಮಾಡಿಕೊಂಡುವುದು ನಾನು ಪರ್ಯಂತರ ತಡುವುದು ಹೇಗೆ ಮಾತ್ರಗಳು ನೀನಿದ್ದರೆ
ಯಾವತ್ತು ಸುಂದರಿ ವಚನವನ್ನು ಕೊಡುವೆಂದು ಕೇಳಿದೆಯಾ? ಹೌದು ಸುಂದರಿ. ಎನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ನಂಬಿಕೆ ಇಲ್ಲ ಸುಂದರಿ. ನನ್ನ ಪ್ರೀತಿಯ ಮೇಲೆ ನಿನಗೆ ಅನುಮಾನವೇ? ಇಲ್ಲ ಪ್ರೀತಿಯಿಂದ ನಂಬಿಕೆ ಇಲ್ಲ ಸುಂದರಿ. ನಂಬಿಕೆ ಇಲ್ಲವೇ? ಹೌದು ಸುಂದರಿ. ನಂಬಿಕೆ ಇಲ್ಲ ಎಂದು ಬೆಳಕ ನನ್ನ ಜೊತೆ ಏತಕ್ಕೆ ಮಾತನಾಡುತ್ತಿರುವೆ? ನೀನು ನನ್ನ ಮಾವನ ಮಗಳಾದರೆ ನನ್ನನ್ನು ಮಾಡಿಕೊಂಡುವರಲ್ಲಿ ಹೇಳಿದೆಯಲ್ಲ. ಹೌದಲ್ಲ? ಅದಕ್ಕಾಗಿ ನಿನ್ನ ನಂಬುವವರು ಸುಂದರಿ. ಅದಕ್ಕಾಗಿ ನಿನ್ನನ್ನು ನಂಬುವವರು ಸುಂದರಿ. ಅದಕ್ಕಾಗಿ ನನ್ನನ್ನು ನಂಬುವುದಿಲ್ಲ. ಹೌದು ಸುಂದರಿ. ನಂಬಬೇಕು ಪ್ರಿಯ. ಹಾಗೆ ನಂಬದಿಲ್ಲ ಸುಂದರಿ. ವಲ್ಲಭ. ಹಾಗೆ ವಲ್ಲಭೆ. ಸುಂದರ. ಸುಂದರವಾಗಿ ಹೇಳ ಕೇಳು. ಪ್ರಿಯ ಸುಂದರ ಎನ್ನ ಹೃದಯೇಶ್ವರ, ಎನ್ನ ಪ್ರಾಣೇಶ್ವರ. ಲಕ್ಷಣ ಇರಬೇಕು. ಲಕ್ಷಣ ವಲ್ಲಭೆ. ನೀನು ಯಾವುದಕ್ಕೆ ಹೆದರ